ಕೆಳಗಡೆ ಬಿದ್ಮೇಲೆ ತಾಯಿ ಮರಿನ ಮುಟ್ಟಲ್ಲ. ಹೌದಾ? ಒಂದು ಹಕ್ಕಿ 220 ಕಿಲೋಮೀಟರ್ ಹೋಗುತ್ತಾ? 225 ಕಿಲೋಮೀಟರ್ ಹೋಗುತ್ತೆ. ಆ ಮೀನು ದಿನನಿತ್ಯ ಒಂದು ಹಕ್ಕಿಗೆ 3 kg ಬೇಕು. ನಾವು ಕರೆಕ್ಟ್ ಆಗಿ ಕೊಡ್ತೀವಿ. ಕರ್ನಾಟಕದಲ್ಲಿ ಈ ಜಾಗ ಬಿಟ್ರೆ ಬೇರೆ ಜಾಗದಲ್ಲಿ ಇದು ನೆಸ್ಟಿಂಗ್ ಮಾಡ್ತಾ ಇಲ್ಲ. ಹೌದು ಹೌದು. ತಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ, ನೀವೇ ಇಲ್ಲಿ ಇನ್ಚಾರ್ಜ್? ಇವತ್ತು ಇದು ನಾನು ಯಾಕೆ ಇವತ್ತು ಇನ್ಚಾರ್ಜ್ ಇದ್ದೀನಿ ಅಂದ್ರೆ, ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಗೊತ್ತಿತ್ತು ಅಂದ್ರೆ, ಮರ ಕಡಿಸ್ಬಾರ್ದು, ಮರಕ್ಕೆ ದುಡ್ಡು ಕೊಡ್ಬೇಕು ಅಂತ ಮಾತ್ರ ಗೊತ್ತಿತ್ತು. ಕೆಳಗಡೆ ಬಿದ್ದಿದ್ದನ್ನ ಸಾಕ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ಕಡೆ ಸಾಕಿದೀರಾ ಕೆಳಗಡೆ ಬಿದ್ದಿರೋದನ್ನ? ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇದಕ್ಕೆ ಪೆಲಿಕನ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಹೆಜ್ಜಾಡ್ರೆ ಅಂತೀವಿ. ಅದು ಇವಾಗ ಪೇಂಟೆಸ್ಟ್ ಸ್ಟಾರ್ಕ್ ಅನ್ನೋದು ನಿಮ್ಗೆ ಜನವರಿ ತಿಂಗಳಿಗೆ ಬಂದ್ರೆ ಆಗಸ್ಟ್ ಕೊನೆ ತನಕ ಇರುತ್ತೆ. ಇದು ಒಂದು ಜಾಗನೂ ಆರಿಸ್ಕೊಂಡಿರುತ್ತೆ, ಒಂದು ಊರು ಆರಿಸ್ಕೊಂಡಿರುತ್ತೆ, ಒಂದು ಮರನೂ ಆರಿಸ್ಕೊಂಡಿರುತ್ತೆ. ಇದು ಜನವರಿ ತಿಂಗಳಿಗೆ ಬಂದ್ರೆ ಆಗಸ್ಟ್ ತನಕ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ, ಬಂದು ಒಂದೂವರೆ ತಿಂಗಳು ಗೂಡು ಕಟ್ಕೊಳ್ಳುತ್ತೆ, ಆಮೇಲೆ ನೆಕ್ಸ್ಟಿಂಗ್ ಶುರು ಮಾಡುತ್ತೆ. ಬಟ್ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಏನಕ್ಕಿದೆ ಅಂದ್ರೆ, ಒಂದು ಮರ ಕಟ್ ಮಾಡ್ದಂಗೆ ನೋಡ್ಕೋತಾರೆ, ಎರಡನೇದು ಮರ ಬೆಳೆಸ್ತಾರೆ, ಮೂರನೇದು ಮರ ದುಡ್ಡು ಕೊಡ್ತಾರೆ. ಬಟ್ ಇದು ಎಲ್ಲಾ ಮರದಲ್ಲಿ ಕೂರಲ್ಲ. ಆಲದ ಮರ, ಅರಳಿ ಮರ, ಹುಣಸೆ ಮರ, ಈ ಮರದಲ್ಲಿ ಕೂರುತ್ತೆ ಅಷ್ಟೇ. ಯಾರ ಜಾಗದಲ್ಲಿ ಯಾರು ಮರದಲ್ಲಿ ಕೂತಿರುತ್ತೆ. ಹುಣಸೆ ಮರಕ್ಕಾದ್ರೆ ವರ್ಷಕ್ಕೆ 2,500 ರೂಪಾಯಿ ಕೊಡ್ತಾರೆ. ಆಲದ ಮರ, ಅರಳಿ ಮರಕ್ಕೆಲ್ಲ 1,000 ರೂಪಾಯಿ ಕೊಡ್ತಾರೆ. ಅದು ಸಾಮಾನ್ಯವಾಗಿ ಒಂದು 500 ವರ್ಷದಿಂದನೂ ಬರ್ತಾ ಇದೆ. ಅದು ನಾವು 500 ವರ್ಷದಿಂದ ಕೊಡೋದನ್ನ DC ಜೋರ್ಡನ್ ಅವ್ರು ನೇಮಕ ಮಾಡಿದ್ದಾರೆ. ಇವತ್ತು ಕೊಕ್ರೆಬೆಳ್ಳೂರು ಅಂತ ಹೆಸರು ಇಟ್ಟಿದ್ದು ಕೂಡ DC ಜೋರ್ಡನ್ ಅವರೇ. ಯಾಕೆಂದ್ರೆ ಇದು ಕೂಡ ಕರ್ನಾಟಕದಲ್ಲಿ 7ನೇ ಸ್ಥಾನದಲ್ಲಿದೆ ಪಕ್ಷಿಧಾಮದಲ್ಲಿ. ಇದು ಕೂಡ ಒಂದು ಪಕ್ಷಿಧಾಮನೆ. ಇವತ್ತು ಜನಕ್ಕೇನಾಗಿದೆ ಅಂದ್ರೆ, ಬರ್ಡ್ ಸೆಂಚುರಿ ಅಂದ್ರೆ ಬೋಟು, ಕೆರೆ, ಕೊಳ ಇದ್ರೆ ಮಾತ್ರ ಬರ್ಡ್ ಸೆಂಚುರಿ ಅಂತ ಜನಗಳೇ ಹೇಳ್ತಾರೆ. ಇದು ಕರ್ನಾಟಕದಲ್ಲಿ ಈ ಜಾಗ ಬಿಟ್ರೆ ಬೇರೆ ಜಾಗದಲ್ಲಿ ಇದು ನೆಸ್ಟಿಂಗ್ ಮಾಡ್ತಾ ಇಲ್ಲ. ಅವಾಗ ಇವತ್ತು ಕೊಕ್ರೆಬೆಳ್ಳೂರು ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಅವತ್ತು ಸೈಬೇರಿಯಾ ಶೆಲ್ಲಿಂದನೇ ಬರ್ತಾ ಇತ್ತು. ಸೈಬೇರಿಯಾ ಶೆಲ್ಲಿಂದ ಬಂದು ಕರ್ನಾಟಕದಲ್ಲಿ ಇದೇ ಜಾಗ ಬೇಕು ಅಂತ ಆರಿಸ್ಕೊಳ್ತು. ನಿಮ್ಗೆ ಉದಾಹರಣೆ ಕೊಡ್ತೀನಿ ನಾನು. ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪಕ್ಕ ಇಲ್ಲಿ ಬನ್ನಳ್ಳಿ ಅಂತ ಒಂದು ಊರಿತ್ತು, ಅಲ್ಲಿಗೆ ಬಂತು. ಅದಾದ್ಮೇಲೆ ತೈಲೂರು ಕೆರೆಗೆ ಬಂತು. ಅದಾದ್ಮೇಲೆ ಇಲ್ಲಿ ಶಿಂಷಾ ರಿವರ್ ಇದೆ, KM ದೊಡ್ಡಿ ಪಕ್ಕ. ಅಲ್ಲಿ ಪ್ಲೇಘಟಕ್ ಆಯ್ತು. ಪ್ಲೇಘಟಕ್ ಆದ್ಮೇಲೆ ಆರಿಸ್ಕೊಂಡಿದ್ದೆ ಇದೇ ಊರ್ನ. ಆರಿಸ್ಕೊಂಡ್ಮೇಲೆ ಕೊಕ್ರೆಬೆಳ್ಳೂರು ಆಯ್ತು. ಏನ್ ಇಲ್ಲಿ ವೆದರ್ ಏನ್ ಅಂತದಿದೆ ಇಲ್ಲಿ ಸರ್? ಇದು ಮೈಗ್ರೇಟ್ ಆಗಿ ಇಷ್ಟಪಟ್ಟು ಬಂದಿರೋದು. ವೆದರ್ ಅಂತ ಏನಿಲ್ಲ, ಇಷ್ಟಪಟ್ಟು ಬಂದಿರೋದಕ್ಕೆ. ಇವತ್ತು ಇಷ್ಟಪಟ್ಟು ಬಂದಿದ್ದಕ್ಕೆ ಇದು ಕೊಕ್ರೆಬೆಳ್ಳೂರು ಆಯ್ತು. ಹೌದು, ನಾನು ಒಳಗಡೆ ನೋಡಿದೆ, ವಿಲೇಜ್ ಒಳಗಡೆ ಒಂದಷ್ಟು ಮರಗಳಲ್ಲಿ ಮಾತ್ರ ಕೂತಿದೆ, ಕೆಲವು ಮರಗಳಲ್ಲಿ ಮಾತ್ರ, ಎಲ್ಲಾ ಮರಗಳಲ್ಲೂ ಕೂತಿಲ್ಲ. ಅದೇ ಆಲದ ಮರ, ಹಳ್ಳಿ ಮರ, ಹುಣಸೆ ಮರ, ಆ ಮರದಲ್ಲಿ ಮಾತ್ರ ಕೂರುತ್ತೆ, ಎಲ್ಲ ಮರದಲ್ಲಿ ಕೂರಲ್ಲ. ಆ ಮರಕ್ಕೆ ಬಾಡಿಗೆ ರೆಂಟ್ ತರ ಗೌರ್ಮೆಂಟ್ ಪೇ ಮಾಡುತ್ತೆ. ಇಲ್ಲ, ಯಾರು ಈಗ ನಿಮ್ ಜಾಗದಲ್ಲಿ ನಿಮ್ ಮರದಲ್ಲಿ ಕೂತಿದ್ರೆ ನಿಮಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಹುಣಸೆ ಮರಕ್ಕೆ 1,500 ರೂಪಾಯಿ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ, ನಿಮಗೂ ಕೂಡ ಜವಾಬ್ದಾರಿ ಇರಲಿ ಅಂತ. ಕಲ್ಲು ಹೊಡಿಬಾರ್ದು, ಸಾಯಿಸಬಾರ್ದು, ಸೊಪ್ಪು ಕಡಿಬಾರ್ದು. ಒಂದು ಜಾಗಕ್ಕೆ ಬಂದ್ಮೇಲೆ ಒಂದು ವಿಶೇಷತೆ ಇರುತ್ತೆ. ಖಂಡಿತ. ಅದೇನ್ ತಿಂಗಳು ಕೊಡೋದಾ? ವರ್ಷಕ್ಕೆ ಕೊಡ್ತಾರೆ. ವರ್ಷಕ್ಕೆ ಕೂತಿದ್ರೆ ಮಾತ್ರ ಕೊಡ್ಲೇಬೇಕು. ಯಾಕೆಂದ್ರೆ ಇದನ್ನ ನೋಡಕ್ಕೆ ತುಂಬಾ ಜನ ಬರ್ತಾರೆ. ನೋಡ್ಬೋದಾ? ನೋಡ್ಬೋದು. ಫಸ್ಟ್ ನಾವೇ ಸಾಕ್ತಿದ್ವು, ಇವತ್ತು ಸರ್ಕಾರ ಕೊಟ್ಟಿದ್ದೀವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. 94 ಅಲ್ಲಿ ಒಂದು ಹೆಜ್ಜಾಡ್ರೆ ಬೆಳಗ ಅಂತ ಕಮಿಟಿ ಮಾಡಿದ್ರು, ಪೆಲಿಕನ್ ಕನ್ಸರ್ವೇಷನ್ ಗ್ರೂಪ್ ಅಂತ. ಅದನ್ನ ಮಾಡಿದ್ದೆ ಒಬ್ರು ಮ್ಯಾನ್ಮನ್ ಅಂತಿದ್ದಾರೆ ಮೈಸೂರಲ್ಲಿ. ಅವ್ರು ಬಂದು, ಇದು ಟೂರಿಸಂ ಜಾಗ, ಇದನ್ನ ಟೆಂಡರ್ ತಗೊಂಡ್ರು. ಯಾಕೆ ಟೆಂಡರ್ ತಗೊಂಡ್ರು ಅಂದ್ರೆ, ಇವತ್ತು ಕೆಳಗಡೆ ಬಿದ್ದಿದ್ದನ್ನ ಸಾಕ್ಬೇಕು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕೆಳಗಡೆ ಬಿದ್ಮೇಲೆ ತಾಯಿ ಮರಿನ ಮುಟ್ಟಲ್ಲ. ಕರ್ನಾಟಕದಲ್ಲಿ 135 ಜಾತಿನೂ ಕೆಳಗಡೆ ಬಿದ್ಮೇಲೆ ತಾಯಿ ಮರಿನ ಮುಟ್ಟಲ್ಲ. ಈಗ ಮರಿ ಕೆಳಗಡೆ ಬಿದ್ರೆ ಮರದಿಂದ ಅದು ತಾಯಿ ಸಾಕಲ್ಲ, ಸಾಕೋದಿಲ್ಲ. ಕೆಳಗಡೆ ಬಿದ್ಮೇಲೆ ಅದಕ್ಕೊಂದು ಸೂಚಕ ಆದಂಗೆ. ನಮ್ಗೆ ಯಾವ್ದು ಸತ್ರೆ 11 ದಿನ ಸೂಚಕ ಇರುತ್ತೆ, ಒಬ್ರು ಹೆಸರೆ 11 ದಿನ ಸೂಚಕ ಇರುತ್ತೆ ಅಲ್ವಾ. ಕೆಳಗಡೆ ಬಿದ್ಮೇಲೆ ಮನುಷ್ಯ ಮುಟ್ಟಿರ್ತಾನೆ ಅನ್ಬಿಟ್ಟು ಅದನ್ನ ತಾಯಿ ಮುಟ್ಟಿದೆ. ಅಬ್ಸರ್ವ್ ಮಾಡಿ, ನಿಮ್ ಮನೆಗಳಲ್ಲಿ ಯಾವ್ದಾದ್ರು ಗುಬ್ಬಚ್ಚಿ ಆಗ್ಲಿ, ಯಾವ್ದಾದ್ರು ಗೂಡು ಕಟ್ಟಿದ್ಮೇಲೆ ಅದು ಕೆಳಗಡೆ ಬಿದ್ಮೇಲೆ ನಿಮ್ಗೆ ಗೂಡು ಗೊತ್ತಿದ್ರು ಅದು ಗೂಡಿನೊಳಗಡೆ ಇಟ್ರೆ ಅದನ್ನ ತಾಯಿ ಮುಟ್ಟೋದಿಲ್ಲ. ಹೌದಾ? ಇದನ್ನ ನಾವು ಸಾಕ್ಲೇಬೇಕಾಗುತ್ತೆ. ಅದನ್ನ ತೋರಿಸ್ಕೊಟ್ಟಿದ್ದೆ ಅವ್ರು ಮ್ಯಾನ್ಮನ್ ಅನ್ನೋರು. ಅವ್ರು 94 ಅಲ್ಲಿ ಮಾಡಿದ್ರು. ಇವತ್ತು ಊರಿನ ಜನ ಇದನ್ನ ಕಾಳಜಿ ತೋರ್ಸಕ್ಕೆ ಮನೋನೇ ಕಾರಣ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇದು ಏನು ಗೊತ್ತಿರ್ಲಿಲ್ಲ. ಸೈಬೇರಿಯಾ ಶೆಲ್ಲಿಂದ ಬರ್ತಾ ಇತ್ತು, ಮರಕ್ಕೆ ದುಡ್ಡು ಕೊಡ್ಬೇಕು ಅಂತ ಮಾತ್ರ ಗೊತ್ತಿತ್ತು. ಕೆಳಗಡೆ ಬಿದ್ದಿದ್ದನ್ನ ಸಾಕ್ಬೇಕು ಅಂತ ಅವ್ರು ಹೇಳ್ಕೊಟ್ಮೇಲೆ
20 ವರ್ಷ ನಮ್ಮ ಪೆಲಿಕನ್ ಕನ್ಸರ್ವೇಷನ್ ಗ್ರೂಪ್ ಅವರೇ ಮಾಡಿದ್ರು. ಇವಾಗ ಒಂದು 10 years ಆಯ್ತು ನಾವು ಗೌರ್ಮೆಂಟಿಗೆ ಕೊಟ್ಟು, ಪಕ್ಕದಲ್ಲಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವರು ಕೊಟ್ಟು. ಇವಾಗ ಅದನ್ನ ನೋಡ್ಕೊಳ್ಳೋಕ್ಕೆ ಅವನು ಆಚಾರಿದ್ದಾನೆ. ಆಮೇಲೆ ಅದ್ರ ಖರ್ಚೇ ಜಾಗದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿರುತ್ತೆ. ಎಲ್ಲ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ, ಒಂದು ಸ್ಕೂಟರ್ ಕೊಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ದಿನನಿತ್ಯ ಅದು ತಿನ್ನೋದು ಬರೀ ಮೀನು. ಆ ಮೀನು ದಿನನಿತ್ಯ ಒಂದು ಹಕ್ಕಿಗೆ 3 kg ಬೇಕು. ನಾವು ಕರೆಕ್ಟಾಗಿ ಕೊಡ್ತೀವಿ. ಒಂದು ಹಕ್ಕಿಗೆ 3 kg 3 kg ಬೇಕಾಗುತ್ತೆ. ಮೇಲ್ಗಡೆ ಇರೋದು ಒಂದು ದಿನಕ್ಕೆ 225 ಕಿಲೋಮೀಟರ್ ಹೋಗ್ತದೆ. ಅದು ಎಲ್ಲಿಂದ ಬೇಕಾದ್ರೂ ತರ್ಬೋದು. ಮರಿಗಳಿಗೆ ಕೊಟ್ಟು ತಾನು ತಿನ್ಕೊಂಡು. ಒಂದು ಹಕ್ಕಿ 220 ಕಿಲೋಮೀಟರ್ ಹೋಗುತ್ತಾ? 225 ಕಿಲೋಮೀಟರ್ ಹೋಗುತ್ತೆ ದಿನಕ್ಕೆ. ಒಂದು ದಿನಕ್ಕೆ ಹೌದಾ? ಹೋಗುತ್ತೆ. ಆಹಾರ ಹುಡ್ಕೊಂಡು ಹೋಗುತ್ತೆ. ಎಲ್ಲಿಂದ ಬೇಕಾದ್ರೂ ತರ್ಬೋದು. ಇವತ್ತು ನೀರಿಲ್ಲ ನೋಡಿ. ನಾನು ಅದನ್ನೇ ಹೇಳಕ್ ಬಂದೆ, ಎಲ್ಲಾ ಕೆರೆಗಳು ಬತ್ತೋಗಿದೆ, ಸಾಕಷ್ಟು ನೀರಿಲ್ಲ. ಹಾ. ಆದ್ರೂ ಅದು ಕೆಲವು ಯಾಕೆ ಇವತ್ತು ಕೆಳಗಡೆ ಬೀಳ್ತದೆ ಅಂದ್ರೆ, ಒಂದು ಸುಸ್ತಾಗಿ ಬೀಳುತ್ತೆ, ಎರಡನೇದು ಮರದಲ್ಲಿ ಗೂಡು ಕಟ್ಟಕ್ಕೆ ಅದು ಕಡ್ಡಿಗಳನ್ನ ತರುತ್ತೆ. ಆ ಕಡ್ಡಿ ಸರಿ ಇಲ್ಲ ಅಂದ್ರೆ ಕೆಳಗಡೆ ಬೀಳ್ತದೆ. ಅವಾಗ ಅದನ್ನ ತಾಯಿ ಮುಟ್ಟುದಿಲ್ಲ. ಅದನ್ನ ನಾವು